ನೋಡಿ ಅದ್ಯಾವ್ರೆ ಸುಮ್ನೆ ನನಗೆ ಕೋಪ ಬರ್ಸ್ಬೇಡಿ, ದಯವಿಟ್ಟು ಇದನ್ನ ವಾಪಸ್ ತಗೊಂಡು ಹೋಗ್ಬಿಡಿ. ನೋಡಿ ಭಾಗ್ಯ, ವಾಪಸ್ ಕೊಡ್ತೀನಿ ಅಂತ ಹೇಳಿ ನನಗೆ ಕೋಪ ಬರ್ಸ್ಬೇಡಿ. ಅಯ್ಯೋ ದೇವ್ರೆ, ನಿಮ್ಗೆ ಯಾಕೆ ಇಷ್ಟೊಂದು ಹಠ? ಈ ದುಡ್ಡು ನನಗೆ ಸೇರ್ಬೇಕಾಗಿರೋದು ಅಲ್ಲ ಅಷ್ಟೇ. ಏನು ನನಗೆ ಹಠನ? ಹಠ ಇರೋದು ನಿಮಗೆ, ಅದನ್ನ ಇಟ್ಕೋಬೇಕು ಅಂದ್ಮೇಲೆ ಇಟ್ಕೋಬೇಕು ಅಷ್ಟೇ. ಅಲ್ಲ, ನನ್ಗೆ ಯಾಕೋ ಅನ್ನಿಸ್ತಾ ಇದೆ ನಿಮ್ಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತ, ಅದಕ್ಕೆ ನನ್ಗೆ ಇಷ್ಟೆಲ್ಲ ಕೊಡ್ತಿದ್ದೀರಿ. ದುಡ್ಡಿನ ಬೆಲೆ ಗೊತ್ತಿಲ್ಲದೆ ಇರೋದು ನನಗಲ್ಲ, ನಿಮಗೆ. ಅಷ್ಟು ದುಡ್ಡು ಕೊಟ್ಟರು ಅದನ್ನ ಬೇಡ ಅಂತಿದ್ದೀರಲ್ಲ. ಅಯ್ಯೋ, ಅದು ಹಾಗಲ್ಲ ದೇವ್ರೆ. ನೋಡಿ ಭಾಗ್ಯ, ಐ ಆಮ್ ಕ್ಲಿಯರ್ ವಿತ್ ಮೈ ಡಿಸಿಷನ್. ನನ್ನ ನಿರ್ಧಾರದಲ್ಲಿ ನಾನು ಕ್ಲಿಯರ್ ಆಗಿದ್ದೀನಿ. ಅವತ್ತು ನೀವು ಬಂದು ಫೈಲ್ ಕೊಟ್ಟಿರ್ಲಿಲ್ಲ ಅಂತಂದ್ರೆ ಎಷ್ಟು ದೊಡ್ಡ ಲಾಸ್ ಆಗ್ತಿತ್ತು ಗೊತ್ತಾ? ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಟೋಕನ್ ಆಫ್ ಗ್ರಾಟಿಟ್ಯೂಡ್ ಅಷ್ಟೇ. ಇನ್ಫ್ಯಾಕ್ಟ್ ನನ್ನ ನಿರ್ಧಾರದಿಂದ ಅಪ್ಪನೂ ಖುಷಿಯಾಗಿದ್ದಾರೆ. ನೋಡಿ, ಇನ್ನ ಈ ಮ್ಯಾಟರ್ ಅಲ್ಲಿ ಡಿಸ್ಕಷನ್ ಬೇಡ. ಓಕೆ, ಗುಡ್ ನೈಟ್. ಅಲ್ಲ ಆದಿಯವ್ರೆ, ಹಲೋ ಹಲೋ, ಹೇಳೋದು ಒಂದು ಕೇಳೋದಿಲ್ಲ, ಸರಿಯಾಗಿ ಮಾತಾಡೋಕ್ಕೂ ಬಿಡೋದಿಲ್ಲ. ಮಾತಿನ ಮಧ್ಯೆ ಬರೀ ವಟ 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 ಅಂತಿರ್ತಾರೆ. ಅಲ್ಲ, ನನ್ನ ಹತ್ರನೇ ವಾದ ಮಾಡ್ತಾ ಇದ್ದಾರೆ. ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ನಾನು ಗಿಫ್ಟ್ ಕೊಟ್ಟಿದ್ದೀನಿ, ಅದಕ್ಕೆ ಅವ್ರು ಈ ತರ ಅಂತ ಇದ್ದಾರೆ. ಅತ್ತ ಕೇಳಿಸ್ಕೊಂಡ್ರ ಆದಿಬ್ರು ಮಾತಾಡಿದ್ನು? ಅವಳಿಗೆ ಬಿಟ್ಟಿ ದುಡ್ಡು ಕೊಟ್ಟಿದ್ ಸಾಲದು ಅಂತ ಯಾಕೆ ಕೊಟ್ಟೆ ಅಂತ ಬೇರೆ ಸಂಜಾಯಿಸಿ ಕೊಡ್ತಿದ್ದಾನೆ. ಬರ್ತಾ ಬರ್ತಾ ಬ್ರೋಗೆ ಆ ಮನೆಯವ್ರ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತದೆ. ಅವ್ನ್ ದುಡ್ಡು ಕೊಟ್ಟಾಗ್ಲೇ ನಾವ್ ತಡಿಬೇಕಾಗಿತ್ತು, ಆದ್ರೆ ಅದಾಗಿಲ್ಲ. ಅತ್ತೆ, ನೀವ್ ಹೋಗಿ ಬ್ರೋ ಹತ್ರ ಮಾತಾಡಿ ದುಡ್ಡನ್ನ ವಾಪಸ್ ಇಸ್ಕೊಳಕ್ ಹೇಳಿ, ಅವ್ನ್ ಕೇಳೇ ಕೇಳ್ತಾನೆ. ಕನ್ನಿಕಾ, ದುಡ್ಡು ಕೊಟ್ಟಿರೋದು ಯಾರು ಅಂತ ಗೊತ್ತಿದ್ದು ವಾಪಸ್ ಕೇಳಕ್ ಹೇಳ್ತಿದ್ಯಲ್ಲ. ನಮ್ ಕಾಮತ್ ಮನೆತನ ಯಾರಿಗಾದ್ರೂ ಕೊಟ್ಟು ಗೊತ್ತೇ ಹೊರತು ತಗೊಂಡಲ್ಲ. ಭಾಗ್ಯ ತಾನಾಗ್ ವಾಪಸ್ ದುಡ್ಡು ಕೊಟ್ಟು ತಂದೆ ತಗೋತಾನೆ ವಿನ ಅವನಾಗ್ ವಾಪಸ್ ಕೇಳೋದಿಲ್ಲ. ಈ ವಿಷಯದಲ್ಲಿ ನಾವೇನಾದ್ರೂ ಹೋಗಿ ಮಾತಾಡಿದ್ರೆ ಸುಮ್ಮನೆ ಸಿಟ್ ಮಾಡ್ಕೊತಾನೆ. ಹಾಗಿದ್ರೆ ಏನ್ ಮಾಡೋದು ಅತ್ತೆ? ಆ ಬ್ಲಡಿ ಭಾಗ್ಯ ಓವರ್ ನೈಟ್ ರಿಚ್ ಆಗೋದ್ಲು. ಕನಿಕಾ, ಭಾಗ್ಯ ಆ ದುಡ್ಡನ್ನ ಯೂಸ್ ಮಾಡಕ್ ಶುರು ಮಾಡೋ ತನಕ ನಮಗ್ ಟೈಮ್ ಇಲ್ಲ. ಹೇಗಾದ್ರೂ ಮಾಡಿ ಆ ಭಾಗ್ಯ ತಾನಾಗ್ ತಾನೇ ಆ ದುಡ್ಡನ್ನ ವಾಪಸ್ ತಂದ್ಕೊಡೋ ಹಾಗೆ ಮಾಡ್ಬೇಕು. ಸೌಂಡ್ಸ್ ಲೈಕ್ ಅ ಪ್ಲಾನ್ ಅತ್ತೆ. ಏನ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಸದ್ಯ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು. ಪೂಜಾ, ಇವತ್ತೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಅಂದ್ರೆ ಇಷ್ಟ ದಿನ ನಾನು ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ವಾ? ಆಹಾ, ಹಂಗಲ್ಲ, ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ತೀಯಾ. ಆದ್ರೆ ಇವತ್ತು ಯಾವಾಗ್ಲೂ ಚೆನ್ನಾಗಿ ಕಾಣಿಸೋಕ್ಕಿಂತ 4 ಪಟ್ಟು ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೀನು ಅಷ್ಟೇ ಕಿಶನ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ನಾನ್ ಹೇಳಿದೆ ಅಂತ ವಾಪಸ್ ನನಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ಯಲ್ವಾ? ಗೊತ್ತು ನನಗೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹಂಗಲ್ಲ ಪೂಜಾ, ನಾನು ಹೇಳ್ತಿರೋದು ಅದು. ಹೇಳಿದ್ರು ಕಷ್ಟ, ಹೇಳ್ದೇ ಇದ್ರು ಕಷ್ಟ. ಓ ಪೂಜಾ, ಹೇಳಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ನೀನು? ಇಲ್ಲ, ಮತ್ತೆ ಪ್ರೀತಿ ಹುಕ್ಕಿ ಅರಿಯತ್ತೆ. ಪೂಜಾ ಬಾಯ್ಲಿ ಬಾ, ಕೂತು. ಸಾರಿ ಪೂಜಾ, ಸಾರಿ 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 ಸಾರಿ. ಇನ್ನೂ ಕೋಪ ಆಗಿದೆ ಅಂದ್ರೆ ಹೇಗೆ ಪೂಜಾ? ಪ್ಲೀಸ್ 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 ಪ್ಲೀಸ್. ಸರಿ ಸರಿ, ಬಿಟ್ಕೊ ನಡಿ. ಮಲಗೋಕ್ಕೂ ಮುಂಚೆ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು. ಏನದು? ಪೂಜಾ, ಹನಿಮೂನಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಪತಿರಾಯ್ರೆ, ಸದ್ಯಕ್ಕೆ ಅದ್ರ ಬಗ್ಗೆ ಯಾವ ಯೋಚನೆನೂ ಇಲ್ಲ, ಯೋಚನೆ ಮಾಡೋದು ಇಲ್ಲ. ಯಾಕೆ ಯಾಕೆ ಯೋಚನೆ ಮಾಡಲ್ಲ? ಕಿಶನ್, ಇವಾಗ ಅದೆಲ್ಲ ಬೇಕಾ? ಅದೆಲ್ಲ ಯಾಕೆ ಹೇಳು? ಯಾಕೆ ಅಂದ್ರೆ ಒಳ್ಳೆ ಕಥೆ ಆಯ್ತಲ್ಲ ಪೂಜಾ, ಮದ್ವೆ ಆಗಿದೀವಿ, ಅದಕ್ಕೆ ಕೇಳ್ತಾ ಇದೀನಿ ಎಲ್ಲಿಗೆ ಹೋಗೋಣ ಅಂತ. ನೋಡು ಕಿಶನ್, ಇದ್ದಕ್ಕಿದ್ದಾಗೆ ಹನಿಮೂನಿಗೆ ಹೋಗ್ತಿದೀವಿ ಅಂತಂದ್ರೆ ಮನೆಯವರೆಲ್ಲ ಏನು ಅನ್ಕೊಳಲ್ಲ ಹೇಳು? ಅರೆ, ಇವಾಗ ಹೋಗ್ದೆ ಇನ್ನೇನು 50 ವರ್ಷ ಆದ್ಮೇಲೆ ಹೋಗಕ್ಕಾಗತ್ತಾ? ಹಾಗಲ್ಲ ಕಣೋ, ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಪೂಜಾ,
ನಾವ್ ಹೋಗ್ತಿರೋದು ಫ್ಯಾಮಿಲಿ ಟ್ರಿಪ್ ಅಲ್ಲ, ನಾವಿಬ್ರೇ. ಅಂತಂದ್ರೆ ಮನೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಕಿಶನ್, ದಡ್ಡನ್ ತರ ಆಡ್ಬೇಡ. ಮನೆಯವ್ರ ಬಗ್ಗೆ ಯೋಚನೆ ಮಾಡು ಅಂದ್ರೆ ಅವ್ರು ಏನ್ ಹೇಳ್ಬೋದು ಅಂತ ಯೋಚನೆ ಮಾಡು ಅಂದೆ. ಪೂಜಾ, ನಾನ್ ಹೋಗ್ಬೇಕು ಅಂತ ಅನ್ಕೊಂಡಿರೋದು ನನ್ನ ಹೆಂಡತಿ ಜೊತೆ. ಪಕ್ಕದ ಮನೆಯವ್ರ ಹೆಂಡತಿ ಜೊತೆ ಹೋಗಿದ್ದಿದ್ರೆ ಅವ್ರು ಏನಾದ್ರು ಹೇಳೋದು ಅರ್ಥ ಇರ್ತಿತ್ತು. ಕಿಶನ್, ಎಲ್ಲ ವಿಷಯದಲ್ಲೂ ತಮಾಷೆ ಮಾಡ್ಬೇಡ. ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಸೀರಿಯಸ್ ಆಗಿರುವಂತ ವಿಷಯ ಏನಿದೆ ಪೂಜಾ? ನೋಡು ಕಿಶನ್, ಇದೆಲ್ಲದಕ್ಕಿಂತ ನನ್ನ ಮನ್ಸಲ್ಲಿ ಇವಾಗಿರೋದು ಒಂದೇ ಗುರಿ. ಈ ಮನೆಯವರೆಲ್ಲರೂ ನನ್ನನ್ನ ಒಪ್ಕೋಬೇಕು. ನೀನು, ಭಾವ, ಮಾವ, ಮಹಿತಾ ಅತ್ತಿಗೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಆದರೆ ಕನ್ನಿಕಾ ಮತ್ತೆ ನಿನ್ನ ಅತ್ತೆ ನನ್ನನ್ನು ಈ ಮನೆಯವಳು ಅಂತ ಇನ್ನೂ ಒಪ್ಕೊಂಡಿಲ್ಲ. ಅವ್ರು ಅದನ್ನು ಒಪ್ಕೊಂಡ್ಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅಲ್ಲ ಪೂಜಾ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಕಿಶನ್. ಈ ಮನೆಯವ್ರು ಎಲ್ಲರೂ ನನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೋಬೇಕು. ನನ್ನ ವಿಷಯ ಅಂತ ಬಂದಾಗ ಕನ್ನಿಕಾ ಮತ್ತೆ ನಿನ್ನ ಅತ್ತೆಗೆ ನನ್ನ ಮೇಲೆ ಬೇಜಾರು, ಕೋಪ ಎಲ್ಲ ಇದೆ. ಅದೆಲ್ಲನೂ ಹೋಗ್ಬೇಕು ಕಿಶನ್. ಹಾ, ಅದೆಲ್ಲ ಹೋಗೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಹೌದು. ಏನದು? ಪೂಜಾ, ನಾಳೆ ನೀನು ಈ ಮನೆಯವ್ರಿಗೆ ನಿನ್ನ ಕೈಯಾರೆ ಅಡಿಗೆ ಮಾಡು. ನಾನಾ? ನೀನೇ. ಕಿಶನ್, ಏನೋ ಹೇಳ್ತಿದ್ಯಾ? ನಾನೇನಾದ್ರೂ ಅಡ್ಗೆ ಮಾಡಿದ್ರೆ ನನ್ನ ಇವಾಗ ಚೆನ್ನಾಗಿ ನೋಡ್ಕೋತಾ ಇರೋರು ನನ್ನ ಮೇಲೆ ಕೋಪ ಮಾಡ್ಕೋತಾರ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲ ಕಣೆ, ಚೆನ್ನಾಗೇ ಆಗತ್ತೆ. ಇಲ್ಲ ಕಣೋ ಕಿಶನ್, ನನ್ಗೆ ಅಡ್ಗೆ ಬಗ್ಗೆ ಏನೋ ಸ್ವಲ್ಪ ಬೇಸಿಕ್ ಥಿಂಗ್ಸ್ ಗೊತ್ತು, ಆದ್ರೆ ಚೆನ್ನಾಗೆಲ್ಲ ಅಡ್ಗೆ ಮಾಡಕ್ ಬರಲ್ಲ ಕಣೋ. ಪೂಜಾ, ನೀನೇ ತಾನೇ ಹೇಳಿದ್ದು ನನ್ನ ಗೋಲ್ ಇರೋದು ಈ ಮನೆಯವ್ರು ಎಲ್ರು ನನ್ನ ಸೊಸೆ ಅಂತ ಒಪ್ಕೋಬೇಕು ಅಂತ. ಬಟ್ ನೀನೆ ಎಫರ್ಟ್ ಹಾಕಕ್ಕೆ ರೆಡಿ ಇಲ್ಲ ನೋಡು. ನೋಡು ಪೂಜಾ, ನೀನ್ ಮಾಡೋ ಅಡ್ಗೆ ಸರಿ ಇಲ್ದಿದ್ರು ನೀನ್ ಹಾಕೋ ಎಫರ್ಟು ಎಲ್ರಿಗೂ ಇಷ್ಟ ಆಗ್ಬೇಕು. ಟ್ರೈ ಮಾಡು, ಜಾಸ್ತಿ ಏನ್ ಬೇಡ, ಸಿಂಪಲ್ ಆಗಿ ಏನ್ ಮಾಡಕ್ಕಾಗತ್ತೋ ಅದನ್ನ ಮಾಡು. ಸರಿ ಕಿಶನ್. ಪೂಜಾ ನೋಡು, ನಾಳೆ ನೀನ್ ಮಾಡೋ ಅಡಿಗೆ ತಿಂದು ಎಲ್ರು ತಿದಾಗ್ಬಿಡ್ಬೇಕು. ನೀನೇ ಈ ಮನೆಗೆ ಪರ್ಫೆಕ್ಟ್ ಹುಡುಗಿ ಅಂತ ಹೇಳ್ತಾರೆ ಎಲ್ರು. ಅವ್ರು ಹೇಳಿದ ತಕ್ಷಣ ನಮ್ಮ ಹನಿಮೂನಿಗೆ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ. ಭಾಗ್ಯ, ಬೆಳಗ್ಗೆ ಬೆಳಗ್ಗೆ ಈ ದುಡ್ಡು ತಗೊಂಡು ಯಾವ ಕಡೆ ಹೊರಟಿಯಮ್ಮ? ಇನ್ಯಾವ ಕಡೆ ಅತ್ತೆ, ಇದನ್ನ ಆದಿಯವ್ರಿಗೆ ವಾಪಸ್ ಕೊಟ್ಟು ಹಾಗೆ ಕ್ಯಾಂಟೀನ್ ಹೋಗಿ ಬರ್ತೀನಿ. ಇಲ್ಲ ಭಾಗ್ಯ, ನೀನ್ ಏನೇ ಮಾಡಿದ್ರು ಆದಿ ಈ ದುಡ್ಡು ತಗೋತಾನೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಈಗಾಗ್ಲೇ ನಿಂಗೂ ಗೊತ್ತಾಗಿರ್ಬೇಕಲ್ಲ ಅವನು ಎಷ್ಟು ಹಠವಾದಿ ಅಂತ. ಅತ್ತೆ, ಈ ವಿಷಯದಲ್ಲಿ ಅವ್ರು ಎಷ್ಟೇ ಹಠ ಮಾಡಿದ್ರು ನಾನಂತೂ ಕೇಳಲ್ಲ ಅತ್ತೆ. ನಾನು ಅವ್ರಿಗೆ ನೆನ್ನೆನೆ ಹೇಳಿದ್ದೀನಿ ಈ ದುಡ್ಡು ನನಗ್ ಸೇರಿದ್ದಲ್ಲ ಅಂತ. ನನ್ ಮಾತೇ ಕೇಳಲಿಲ್ಲ. ಇವತ್ ಏನೇ ಆದ್ರೂ ಈ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಟೆ ಬರ್ತೀನಿ ಅತ್ತೆ. ಮಗಳೇ, ಅವ್ರು ಗಿಫ್ಟ್ ಅಂತ ಕೊಟ್ಟಿದ್ದಲ್ವಾ, ಅದನ್ನ ವಾಪಸ್ ಕೊಡು. ಸರಿ ಇದೆಯಾ ಮಾವ? ಹುಡುಗರೆ ಯಾವತ್ತಿದ್ರು ಮನ್ಸಿಗೆ ಖುಷಿ ಆಗೋ ತರ ಇರ್ಬೇಕು, ಭಾರ ಆಗೋ ತರ ಇರ್ಬಾರ್ದು. ಇದನ್ನ ಅವ್ರು ನನಗ್ ಕೊಟ್ಟಾಗಿಂದ ನನ್ ಮನ್ಸಿಗೆ ತುಂಬಾನೇ ಭಾರ ಅನಿಸ್ತಿದೆ ಮಾವ. ಅದಕ್ಕೆ ಇದನ್ನ ಅವ್ರಿಗೆ ವಾಪಸ್ ಕೊಟ್ಬರೋಣ ಅಂತ. ಭಾಗ್ಯ, ನನ್ ಮಾತ್ ಕೇಳೆ. ನಾನ್ ನಿನಗೆ ಹೇಳ್ತಾನೆ ಇದ್ದೀನಿ, ಮನೆಗ್ ಬಂದಿರೋ ಮಹಾಲಕ್ಷ್ಮಿನ ಬೇಡ ಅಂತ ಹೇಳಿದ್ರೆ ಒಳ್ಳೇದಲ್ಲ ಅಂತ. ಯಾಕೆ ನನ್ ಮಾತ್ ಕೇಳ್ತಿಲ್ಲ ನೀನು? ಅಮ್ಮ, ನೀನ್ ಏನ್ ಹೇಳಿದ್ರು ಅಷ್ಟೇ. ಕೊಟ್ಟು ಬರ್ತೀನಿ ಅಂದ್ರೆ ಕೊಟ್ಟು ಬರ್ತೀನಿ ಅಷ್ಟೇ. ಮಗಳೇ, ಭಾಗ್ಯ, ಭಾಗ್ಯ, ರಮಕ, ಏನಾಯ್ತು? ಯಾಕೆಷ್ಟು ಬೇಜಾರ್ ಮಾಡ್ಕೊಂಡಿದ್ದೀರಿ? ಭಾಗ್ಯ, ಒಂದ್ ದೊಡ್ಡ ಸಮಸ್ಯೆ ಆಗಿದೆ. ಇದರಿಂದ ನೀನೇ ಬಚಾವ್ ಮಾಡ್ಬೇಕು ಭಾಗ್ಯ. ಅಯ್ಯೋ, ಏನಾಯ್ತು ಅಂತ ಹೇಳಿ, ನಮ್ ಕಡೆಯಿಂದ ಏನ್ ಸಹಾಯ ಬೇಕೋ ಮಾಡ್ತೀನಿ. ನನ್ ಮಗಳಿಗೆ ಅವಳ ಅತ್ತೆ ಮನೇಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಭಾಗ್ಯ. ಯಾಕೆ, ಏನಾಯ್ತು? ಭಾಗ್ಯ, ಅವ್ರು ಮದ್ವೆ ಮಾಡ್ಬೇಕಾದ್ರೆ ವರದಕ್ಷಿಣೆ ಕೇಳಿದ್ರು. ಮದ್ವೆ ಆದ್ಮೇಲೆ ಎಲ್ಲ ಕೊಡ್ತೀವಿ ಅಂತ ಹೇಳಿ ಮದ್ವೆ ಮಾಡ್ಸಿದ್ವಿ ಭಾಗ್ಯ. ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಇನ್ನೂ ಕೊಟ್ಟಿಲ್ಲ ಅಂತ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಭಾಗ್ಯ. ಇನ್ನೊಂದು ವಾರದಲ್ಲಿ 10 ಲಕ್ಷ ಕೊಡ್ಬೇಕು ಅಂತ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಭಾಗ್ಯ.
ಅದಕ್ಕೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭಾಗ್ಯ. ನೀನ್ ಮನ್ಸ್ ಮಾಡಿದ್ರೆ ಎಲ್ಲ ಆಗುತ್ತೆ. ನಾನ್ ಮನ್ಸ್ ಮಾಡಿದ್ರೆ ಎಲ್ಲ ಹೇಗ್ ಸರಿ ಹೋಗುತ್ತೆ ರಮಕ? ಏನ್ ಹೇಳ್ತಿದ್ದೀರಿ? ಏನಿಲ್ಲ ಭಾಗ್ಯ, ನಿನ್ನ ಹತ್ರ ಇರೋ ದುಡ್ಡಲ್ಲಿ ಒಂದ್ 10 ಲಕ್ಷ ಕೊಟ್ಬಿಡು. ಸುಮ್ನೆ ಏನ್ ಕೊಡ್ಬೇಡ, ಸಾಲದ ರೂಪದಲ್ಲಿ ಕೊಡು. ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಕೊಟ್ಬಿಡ್ತೀನಿ ಭಾಗ್ಯ. ರಮಕ, ಅಷ್ಟು ದುಡ್ಡು, ಅಷ್ಟಕ್ಕೂ ಈ ದುಡ್ಡು ನಮ್ದಲ್ಲ. ಏನ್ ಭಾಗ್ಯ, ಅಷ್ಟು ದುಡ್ಡು ಕೈಯಲ್ಲಿ ಇಟ್ಕೊಂಡು ನಂದಲ್ಲ ಅಂತ ಹೇಳ್ತಾ ಇದೀಯಲ್ಲ. ಇದು ನನ್ ಮಗಳ ಜೀವನದ ಪ್ರಶ್ನೆ ಭಾಗ್ಯ, ಅರ್ಥ ಮಾಡ್ಕೋ ಪ್ಲೀಸ್. ರಮಕ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ದುಡ್ಡು ನನ್ ದುಡ್ಡು ಅಲ್ಲ ರಮಕ. ನೋಡ್ ಭಾಗ್ಯ, ನಾನ್ ವಾಪಸ್ ಕೊಡ್ತೀನಿ ಅನ್ನೋ ನಂಬಿಕೆ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡು. ಈ ತರ ಸುಳ್ಳೆಲ್ಲ ಹೇಳ್ಬೇಡ. ಅಲ್ಲ ರಮಕ, ಭಾಗ್ಯ, ನಾನ್ ನೇರವಾಗಿ ಕೇಳ್ತಾ ಇದ್ದೀನಿ, ಸಹಾಯ ಮಾಡಕ್ ಆಗುತ್ತೋ ಇಲ್ವೋ ಹೇಳ್ಬಿಡು. ನಿಮ್ಗೆ ಸಹಾಯ ಮಾಡೋ ಮನ್ಸು ನನ್ಗಿದೆ ರಮಕ, ಆದ್ರೆ ನಿಮ್ಗೆ ಅಷ್ಟು ದುಡ್ಡು ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಸರಿ ಭಾಗ್ಯ, ನೀನೇನೋ ಸಹಾಯ ಮಾಡ್ತೀಯ ಅನ್ನೋ ಯೋಚನೆಯಲ್ಲಿ ನಾನು ಬಂದ್ಬಿಟ್ಟೆ. ಸಣ್ಣ ಸಣ್ಣ ವಿಷಯಕ್ಕೂ ತಮಕ ಅದ್ ಮಾಡ್ಲಾ ಇದ್ ಮಾಡ್ಲಾ ಅಂತ ಕೇಳ್ತಾ ಇದ್ದೆ. ಇವತ್ತಿಷ್ಟು ದೊಡ್ಡ ಸಮಸ್ಯೆನಲ್ಲಿದ್ದಾಗ ನೀನ್ ಸಹಾಯ ಮಾಡ್ತಾ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ ಭಾಗ್ಯ. ಪರವಾಗಿಲ್ಲ ಭಾಗ್ಯ, ಅಷ್ಟು ದುಡ್ಡಿದ್ರು ನನ್ಗೆ ಯಾಕೆ ಸಹಾಯ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ನೋಡದಿಯಮ್ಮ, ಮನೆಗ್ ಬಂದಿರೋ ಮಹಾಲಕ್ಷ್ಮಿನ ವಾಪಸ್ ಕಳಿಸ್ಬೇಡ ಅಂತ ಹೇಳ್ತಿದ್ಯಲ್ಲ. ನೋಡು, ಆ ಲಕ್ಷ್ಮಿಯಿಂದ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅಂತ. ನನ್ ಕೈಯಲ್ಲಿ ದುಡ್ಡಿದ್ರು ಸಹಾಯ ಮಾಡ್ತಿಲ್ಲ ಅಂತ ಅನ್ಕೋತಿದ್ದಾರೆ ಜನ. ನನ್ ಕೈಯಲ್ಲಿ ಈ ದುಡ್ಡಿದ್ದಷ್ಟು ದಿನ ಸಮಸ್ಯೆ ತಪ್ಪಿದಲ್ಲ. ಮೊದ್ಲಿದನ್ನ ಹೋಗಿ ಕೊಟ್ಬರ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಮಂತ್ ಇಂದ ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ಶುರುವಾಗ್ತಾ ಇದೆ. ಅದಕ್ಕೆ ಎಲ್ಲಾ ಈವೆಂಟ್ಸ್ಗೂ ನಮ್ ಸ್ಕೂಲ್ ಇಂದ ಸ್ಟೂಡೆಂಟ್ ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ಪ್ರಿನ್ಸಿಪಲ್ ಸರ್ ನನ್ಗೆ ಹೇಳಿದ್ದಾರೆ. ಅದ್ರ ಪ್ರೊಸೆಸಿಂಗು ಇವತ್ತಿನಿಂದ ಶುರುವಾಗ್ತಾ ಇದೆ. ನಾನು ಒಂದೊಂದೇ ಈವೆಂಟ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಇಂಟ್ರೆಸ್ಟ್ ಇದ್ದವರು ಹ್ಯಾಂಡ್ ರೈಸ್ ಮಾಡಿ, ಓಕೆನಾ? ಸೊ ಫಸ್ಟ್ ರನ್ನಿಂಗ್ ರೇಸ್ ಇಂದಾನೆ ಶುರು ಮಾಡೋಣ. 100 ಮೀಟರ್ ರನ್ನಿಂಗ್ ರೇಸ್ಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ? ತನ್ಮಯ್, ನಿನ್ ಕೈಲಿ ಓಡಕ್ಕಾಗುತ್ತೇನಾ? ನೆನ್ನೆ ಹೇಳಿದ್ದೀನಿ, ರನ್ನಿಂಗ್ ಈವೆಂಟ್ಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಬೇಡ ಅಂತ. ಸರ್, ನಾನ್ ಚೆನ್ನಾಗಿ ಓಡ್ತೀನಿ. ತನ್ಮಯ್, ರನ್ನಿಂಗ್ ಈವೆಂಟ್ಸ್ ಅಲ್ಲಿ ಫಸ್ಟ್ ಬರಬೇಕು, ಲಾಸ್ಟ್ ಅಲ್ಲ. ರನ್ನಿಂಗ್ ರೇಸ್ ಇವೆಂಟ್ ಅಲ್ಲಿ ನೀನ್ ಪಾರ್ಟಿಸಿಪೇಟ್ ಮಾಡಿ ಯೂಸ್ ಇಲ್ಲ. ಸರ್, ಅವನು ಒಂದ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಫಸ್ಟ್ ಬರ್ತಾನೆ. ಯಾವ್ದಾವ್ದು? ಈಟಿಂಗ್ ಕಾಂಪಿಟೇಷನ್. ತಿನ್ನೋದ್ರಲ್ಲಿ ಅವನೇ ಫಸ್ಟ್. ತಿನ್ನೋ ವಿಷಯದಲ್ಲಿ ಇವನನ್ನ ಬೀಟ್ ಮಾಡೋರು ಯಾರು ಇಲ್ಲ ಸರ್. ಅದಕ್ಕೆ ಇವನನ್ನ ಅವ್ರ ಮನೇಲಿ ಗುಂಡಣ್ಣ ಗುಂಡಣ್ಣ ಅಂತ ಕರೀತಾರೆ. ಸರ್, ಅವ್ನ್ ತಮಾಷೆ ಮಾಡ್ಬೇಡಿ ಸರ್. ಯಾಕೋ, ನಿನ್ ಬೆಸ್ಟ್ ಫ್ರೆಂಡ್ಗೆ ತಮಾಷೆ ಮಾಡೋದಕ್ಕೆ ನಿನ್ ಕೋಪ ಬಂತ? ಹಾಗೇನಿಲ್ಲ ಸರ್, ಇವನ್ಗೆ ತಮಾಷೆ ಮಾಡಿದ್ರೆ ಅದನ್ನ ಡೈರೆಕ್ಟ್ ಆಗಿ ಫೇಸ್ ಮಾಡಕ್ ಆಗಲ್ಲ. ಆಮೇಲೆ ಅಳ್ತಾ ಅವ್ರ ಅಮ್ಮನ್ ಕರ್ಕೊಂಡ್ ಬಂದ್ಬಿಡ್ತಾನೆ. ಗುಂಡಣ್ಣ ಗುಂಡಣ್ಣ ಗುಂಡಣ್ಣ. ಬೇಡ ಬೇಡ, ಒಳಗಡೆ ಹೋಗೋದ್ ಬೇಡ. ಮನೆ ಒಳಗ್ ಹೋದ್ರೆ ಊಟ ತಿಂಡಿ ಅಂತ ಹಾಗೆ ಕೂರಿಸ್ಕೊಂಡ್ಬಿಡ್ತಾರೆ. ನಾನು ಹೋಗೋದು ಮೊದ್ಲೇ ಮೀನಾಕ್ಷಿ ಅವ್ರಿಗೆ ಕನ್ನಿಕಂಗೆ ಇಷ್ಟ ಆಗೋದಿಲ್ಲ. ಆಮೇಲೆ ನನ್ ಮೇಲಿನ ಕೋಪಕ್ಕೆ ಪೂಜೆಂಗೆ ಏನಾದ್ರು ಅಂದ್ರೆ ಕಷ್ಟ. ಒಂದ್ ಕೆಲ್ಸ ಮಾಡ್ತೀನಿ, ಆದಿ ಅವ್ರಿಗೆ ಫೋನ್ ಮಾಡಿ ಹೊರಗಡೆನೆ ಬರಕ್ ಹೇಳ್ತೀನಿ.
ಹಲೋ ಗೆಳತಿ, ಗುಡ್ ಮಾರ್ನಿಂಗ್. ಇದೇನಿದು ಬೆಳಗ್ಗೆನೆ ಭಾಗ್ಯ ಅವ್ರು ಕಾಲ್ ಮಾಡ್ತಿದಾರಲ್ಲ? ಹಲೋ ಭಾಗ್ಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆದಿ ಅವರೇ. ಸ್ವಲ್ಪ ಮನೆಯಿಂದ ಹೊರಗಡೆ ಬರ್ತೀರಾ? ಹೊರಗ? ಏಕೆ? ಪ್ಲೀಸ್ ಹೊರಗಡೆ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ದೀನಿ. ನನಗ್ ಕಾಯ್ತಾ ಇದ್ದೀರಾ? ಅಲ್ಲ, ನನ್ಗ್ಯಾಕೆ ನೀವು ಕಾಯ್ಬೇಕು? ಅದು ಎಲ್ಲ ಗೊತ್ತಾಗುತ್ತೆ, ನೀವು ಪ್ಲೀಸ್ ಹೊರಗಡೆ ಬರ್ತೀರಾ? ಸರಿ, ಬರ್ತೀನಿ. ಥ್ಯಾಂಕ್ಸ್. ಏನಕ್ಕೆ ಬೆಳಗ್ಗೆನೆ ಇವ್ರು ನಮ್ಮನೆ ಹತ್ರ ಬಂದಿದ್ದಾರೆ? ಗೆಳತಿಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಅರೆ, ಫ್ರೆಂಡ್ ಫೋನ್ ಮಾಡಿದ್ದಾನೆ. ಹಲೋ ಫ್ರೆಂಡ್, ಏನು ಬೆಳಗ್ಗೆ ಬೆಳಗ್ಗೆ ಈ ಗೆಳತಿನ ನೆನೆಸ್ಕೊಂಡ್ಬಿಟ್ಟಿದ್ಯಾ? ಹ್ಞೂ, ಗೆಳತಿನ ನೆನ್ಸ್ಕೊಳ್ಳೇಬೇಕಲ್ವಾ? ಹೌದಾ? ಅಂತದ್ ಏನಾಯ್ತು ಈಗ? ಗೆಳತಿ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಏನಾಗಿದೆ ನಿಮ್ ಸೊಸೆಗೆ? ಬೆಳಗ್ಗೆನೆ ಯಾಕೆ ನಮ್ಮನೆ ಹತ್ರ ಬಂದಿದ್ದಾರೆ? ಅಯ್ಯೋ ಫ್ರೆಂಡು, ನಾನು ನಿನಗೆ ಹೇಳಲಿಲ್ವಾ ಅವಳು ದೊಡ್ಡ ಸ್ವಾಭಿಮಾನಿ ಅಂತ? ಅವಳಿಗೆ ನೀ ಕೊಟ್ಟಿರೋ ದುಡ್ಡು ಇಟ್ಕೊಳಕ್ ಆಗ್ತಿಲ್ಲ. ಪಾಪ ಅವಳಿಗೆ ತುಂಬಾ ಭಾರ ಅನ್ನಿಸ್ತಾ ಇದೆ. ಅದಕ್ಕೆ ಅದನ್ನ ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದಿದ್ದ. ಓ, ಇದ ವಿಷಯ. ಅನ್ಕೊಂಡೆ ಏನೋ ಒಂದು ಕಾರಣ ಇಟ್ಕೊಂಡೆ ಇಲ್ಲಿವರೆಗೂ ಬಂದಿರ್ತಾರೆ ಅಂತ. ದುಡ್ಡು ಕೊಡಕ್ ಬಂದಿದ್ದಾರೆ ಅಂದ್ರೆ ನಾನು ಅವ್ರನ್ನ ಮೀಟ್ ಮಾಡಲ್ಲ. ನೋಡಪ್ಪ, ಈ ವಿಷಯದಲ್ಲಿ ನೀನುಂಟು ಅವಳುಂಟು, ನಾನು ಮಾತ್ರ ಮಧ್ಯ ಬರಲ್ಲ. ಇಲ್ಲಾಂದ್ರೆ ಭಾಗ್ಯ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಷ್ಟೇ. ಭಾಗ್ಯವ್ರೆ, ಅದ್ ಏನೇ ಆದ್ರೂ ನಾನು ನಿಮ್ ದುಡ್ಡು ವಾಪಸ್ ತಗೊಳಲ್ಲ. ಅದು ಬಿಟ್ಟು ಬೇರೆ ಯಾವ ಕೆಲಸ ಅಂತ ಹೇಳಿ ನಾನು ಅಲ್ಲಿಗೆ ಬರ್ತೀನಿ. ಅಯ್ಯೋ, ಹೇಳ್ತೀನಿ ಬನ್ನಿ ಅನ್ನಲ್ಲ. ನೋಡಿ, ನನಗೆ ಗೊತ್ತು ನೀವು ಆ ದುಡ್ಡನ್ನ ವಾಪಸ್ ಕೊಡಕ್ ಬಂದಿದ್ದೀರಾ ಅಂತ. ನಾನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರಲ್ಲ. ನೋಡಿ ಆದಿ ಅವರೇ, ಸುಮ್ನೆ ಹಠ ಮಾಡ್ಬೇಡಿ. ನಾನ್ ನಿನ್ನೆನೆ ನಿಮ್ಗೆ ಹೇಳಿದೀನಿ ಇದು ನನಗ್ ಸೇರ್ಬೇಕಾಗಿರೋದಲ್ಲ ಅಂತ. ಪ್ಲೀಸ್ ಹೊರಗಡೆ ಬನ್ನಿ. ಭಾಗ್ಯವ್ರೆ, ನಾನು ಅದನ್ನೇ ಹೇಳ್ತಾ ಇರೋದು, ಆ ದುಡ್ಡು ನಿಮ್ಗೆ ಸೇರಿರೋದು ಅಂತ. ನೋಡಿ, ಸುಮ್ನೆ ಹಠ ಮಾಡದೆ ದುಡ್ಡು ತಗೊಳ್ಳಿ. ಅದನ್ನ ನಾನ್ ನಿಮ್ಗೆ ಉಡುಗೊರೆ ಕೊಟ್ಟಿರೋದು. ಇಟ್ಸ್ ಎ ಗಿಫ್ಟ್. ಅಯ್ಯೋ ಆದಿ ಅವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವ್ ಇದನ್ನ ಕೊಟ್ಟು ಹೋದಾಗಿಂದ ನನ್ಗಿದು ಉಡುಗೊರೆ ಅಂತ ಅನ್ನಿಸ್ತಾ ಇಲ್ಲ, ಹೊರೆ ಅನ್ನಿಸ್ತಾ ಇದೆ. ಪ್ಲೀಸ್. ಏನ್ ಮಾಡ್ಲಿ ಇವಾಗ? ಸರಿ, ಬಂದೇ ಇರಿ. ಅತ್ತೆ, ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಈಡಿಯಟ್, ಒಂದಲ್ಲ ಒಂದ್ ಕಾರಣ ಹುಡ್ಕೊಂಡು ಇಲ್ಲಿಗೆ ಬರ್ತಾಳೆ. ಮಾಡ್ತೀನಿ ತಡೀರಿ. ಇದನ್ನ ಮೊದ್ಲು ಆದಿಯವ್ರಿಗೆ ಒಪ್ಪಿಸ್ಬಿಟ್ರೆ ನನ್ ತಲೆ ಮೇಲಿರೋ ದೊಡ್ಡ ಭಾರ ಕಳ್ದ ಹಾಗೆ. ಅತ್ತೆ, ಆದಿಯವ್ರೆ, ಮೊದ್ಲು ಇದನ್ನ ತಗೊಂಡ್ಬಿಡಿ. ಆದಿಯವ್ರೆ, ಪ್ಲೀಸ್ ಈ ವಿಷಯದಲ್ಲಿ ಆಟ ಆಡ್ಬೇಡಿ. ನೋಡಿ, ಇದು ನಿಜವಾಗ್ಲೂ ಸಣ್ಣ ವಿಷಯ ಅಲ್ಲ. ನನಗಿದು ತುಂಬಾ ದೊಡ್ಡ ಹೊರೆ ಅಂತ ಅನಿಸ್ತಾ ಇದೆ. ಸರಿ, ಕೂಲ್ ಡೌನ್. ನಾನು ಈ ದುಡ್ಡನ್ನ ವಾಪಸ್ ತಗೋತೀನಿ, ಆದ್ರೆ ವಿತ್ ಒನ್ ಕಂಡೀಷನ್.
ಏನ್ ಕಂಡೀಷನು? ನಾನು ಈ ದುಡ್ಡನ್ನ ವಾಪಸ್ ತಗೋಬೇಕು ಅಂತಂದ್ರೆ ನೀವು ನಮ್ಮ ಕಂಪ್ನಿ ಬಿಸ್ನೆಸ್ ಪಾರ್ಟ್ನರ್ ಆಗಬೇಕು. ಬಿಸ್ನೆಸ್ ಪಾರ್ಟ್ನರಾ? ಹೌದು, ನಾನು ದುಡ್ಡು ತಗೋಬೇಕು ಅಂತಂದ್ರೆ ನೀವು ನನ್ನ ಕಂಡೀಷನ್ಗೆ ಒಪ್ಕೊಳ್ಳೇಬೇಕು. ಬಿಸ್ನೆಸ್ ಪಾರ್ಟ್ನರ್ ಅಂದ್ರೆ ಹೆಚ್ಚೇನು ದುಡ್ಡು ಬರಲ್ಲ, ವರ್ಷಕ್ಕೆ ಒಂದಷ್ಟು ಲಕ್ಷನೋ ಕೋಟಿನೋ ಬರ್ಬೋದು. ಅಲ್ಲ ದೇವ್ರೆ, ಏನ್ ಅಷ್ಟೊಂದು ಅಸಡ್ಡೆಯಲ್ಲಿ ಹೇಳ್ತಿದ್ದೀರಲ್ಲ? ಅಯ್ಯೋ, ನಾನೆಲ್ಲ ಅಸಡ್ಡೆಯಿಂದ ಮಾತಾಡಿದೆ ನೋಡಿ. ನನ್ನ ಡಿಸಿಷನ್ ಪಕ್ಕ ಇದೆ. ಒಂದು, ನಾನು ಕೊಟ್ಟಿರೋ ಗಿಫ್ಟ್ ನ ಇಟ್ಕೊಳ್ಳಿ, ಇಲ್ಲ ಹೊಸ ಕಂಡೀಷನ್ ಒಪ್ಕೊಳ್ಳಿ. ಎರಡೂ ನಿಮ್ ಕೈಲಿ. ನಾನು ಬರ್ತೀನಿ. ಅಲ್ಲ ಆದಿಯವ್ರೆ, ಒಂದ್ ನಿಮಿಷ. ಆದಿಯವ್ರೆ, ಇದೇನಿದು? ಇವ್ರು ಹೀಗ್ ಹೇಳಿ ಹೊರಟೇ ಬಿಟ್ರಲ್ಲ. ನಿನ್ ಕತೆ ಒಳ್ಳೆ ಬಿಸಿ ಪಾತ್ರೆಯಿಂದ ಬೆಂಕಿಗೆ ಬಿದ್ದಾಗಾಯ್ತು. ಏನ್ ಮಾಡ್ಲಿ ಈಗ? ಇಲ್ಲ, ಇವ್ರು ಹೇಳಿದಕ್ಕೆಲ್ಲ ತಲೆ ಆಡಿಸ್ಕೊಂಡ್ ಕೂತ್ರೆ ತಪ್ಪಾಗ್ಬಿಡುತ್ತೆ. ನಾ ಏನಾದ್ರೂ ಮಾಡ್ಲೇಬೇಕು. ಅತ್ತೆ, ಅವಳ ಕೈಯಲ್ಲಿ ಸೂಟ್ ಕೇಸ್ ಇರೋದು ನೋಡಿದ್ರೆ ದುಡ್ಡು ವಾಪಸ್ ಕೊಡಕ್ ಬಂದಿದ್ದಾಳೆ ಅನ್ಸುತ್ತೆ. ಅದು ಬ್ರೋಗ್ ಏನಾಗಿದೆ? ತಗೊಳ್ದೆ ಯಾಕೆ ಹಾಗೆ ಹೋದ? ನಾನು ನಿನಗೆ ನಿನ್ನೆನೆ ಹೇಳಿಲ್ವಾ ಕನಿಷ್ಠ, ಅವನು ವಾಪಸ್ ತಗೊಳ್ಳಲ್ಲ ಅಂತ? ಅಲ್ಲ ಅತ್ತೆ, ನಾವಾಗೇನು ಹೋಗಿ ಅವಳನ್ನ ಕೇಳಿಲ್ವಲ್ಲ, ಅವಳಾಗೆ ಕೊಟ್ರೆ ಯಾಕೆ ತಗೊಳ್ಬಾರ್ದು ಅಂತ. ಬ್ರೋ ತಗೊಂಡಿಲ್ಲ ಅಂದ್ರೇನು, ನಾನ್ ತಗೊಳ್ತೀನಿ. ಅವಳು ದುಡ್ಡು ಕೊಟ್ಟಿದ್ದು ಮಂಗನ್ ಕೈಲಿ ಮಾಣಿಕ್ಯ ಕೊಟ್ಟಂಗ ಆಗಿದೆ. ನಾವ್ ಕಷ್ಟಪಟ್ಟು ದುಡ್ದಿದ್ ದುಡ್ಡು, ಅದನ್ನ ಅವಳ ಕೈಲಿ ಇರಕ್ ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ.